ಇದೇನ್ ವಿಜಿ, ಒಳ್ಳೆ ಈ ಕಾಡ್ ಮನುಷ್ಯರು ತರ ಆಡ್ತಿದ್ಯಲ್ಲ. ಕಾಡಲ್ಲಿರೋ ಮನುಷ್ಯರೇ ನಾನು ಇವಾಗ. ಈಗೇನು ನಮ್ ಬೆಂಕಿ ಹಚ್ಕೊಟ್ರೆ ಸಾಕಲ್ವಾ? ಸ್ವಲ್ಪ ವೆಯ್ಟ್ ಮಾಡು. ಅಲ್ಲ ವಿಜಿ, ನೀನ್ ಯಾಕೆ ಈಗ ಓವರ್ ಡ್ರಾಮಾ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಸಿಗರೇಟ್ ಸೇದವ್ ನೀನು, ನಿನ್ ಜೋಬಲ್ ಲೈಟ್ರು ಇರ್ಲೇಬೇಕಲ್ವಾ? ಸುಮ್ನೆ ಅದನ್ನ ತೆಗ್ದಿ ಬೆಂಕಿ ಹಚ್ಚು. ನನ್ ಮುಂದೆ ಒಳ್ಳೆ ಒಂಥರ ಪೋಸ್ ಕೊಡ್ಬೇಡ. ಕಲ್ಲುಜ್ಜೋದು ಉಳಿಯುತ್ತೆ, ಕೈ ನೋವಾಗೋದು ಉಳಿಯುತ್ತೆ. ಏನ್ರಿ ಈಗ ಹೇಳ್ತಿದ್ದೀರಾ? ನಾನು ನಿಮ್ಗೋಸ್ಕರ ಸಿಗರೇಟ್ ಬಿಟ್ನಲ್ಲ. ಆಕ್ಚುಲಿ ನಿಮ್ಮ ಹತ್ರನೂ ಲೈಟ್ರ್ ಇರ್ಬೇಕಲ್ವಾ? ರೀ ಯಾಕ್ರಿ ಆಗ ನೋಡ್ತಿದ್ದೀರಾ? ನಾನು ಹೇಳಿದ್ದನ್ನು ತಪ್ಪಾಗಿ ತಿಳ್ಕೊಬೇಡಿ. ಅಲ್ಲ, ನಾನು ಏನು ಹೇಳಕ್ ಬಂದೆ ಅಂದ್ರೆ, ನೀವು ಬೇರೆಯವ್ರ ಮನೆ ದೀಪ ಹಚ್ಚೋಕೆ ಹೋಗೋರು, ನಿಮ್ಮ ಕೈಯಲ್ಲಿ ಲೈಟ್ರ್ ಇರ್ಬೇಕಲ್ವಾ? ನಾಳೆ ನಮ್ಮನೆ ಬೆಳಗೋ ಹೆಣ್ಣು ನೀವು ಲೈಟ್ರ್ ಇಟ್ಕೊಂಡಿರ್ತೀರಾ ಅಂತ. ನಾನ್ ಯಾಕೆ ನಿಮ್ಮ ಮನೆ ಬೆಳಗ್ಲಿ? ಮಾತಾಡದ್ ಬಿಟ್ಟು ಕೆಲಸ ನೋಡು. ಆದ್ರೂ ಒಂದು ಕೆಟ್ಟ ಅಭ್ಯಾಸದಿಂದ ಒಳ್ಳೇದಾಗುತ್ತೆ ಅಂತ ಆಯ್ತು. ಎಕ್ಸಾಂಪಲ್ ನಾನು ಸಿಗರೇಟ್ ಸೇರ್ತಾ ಇದ್ದಿದ್ರೆ ನನ್ನ ಹತ್ರ ಲೈಟ್ರು, ಮ್ಯಾಚ್ ಬಾಕ್ಸು ಯಾವುದಾದ್ರೂ ಒಂದಿರೋದು. ಆಗ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಂದ್ರೆ ನಿನಗೀಗ್ಲೂ ಸಿಗರೇಟ್ ಸೇದ್ಬೇಕು ಅನ್ನೋ ಆಸೆ ಏನೋ ಇದೆ. ಬಿಟ್ಟಿದ್ದೀನಿ ಅನ್ನೋದೆಲ್ಲ ನಾಟಕ ಅಲ್ವಾ? ಐ ಹೇಟ್ ಯು. ರೀ ಏನ್ರಿ ಎಲ್ಲದಕ್ಕೂ ಗುರ್ರು ಅಂತೀರಾ? ನೀವು ನಾಟಕ ಅಂತ ಆದ್ರೂ ಅಂದ್ಕೊಳ್ಳಿ, ನಿಜ ಅಂತ ಆದ್ರೂ ಅಂದ್ಕೊಳ್ಳಿ, ಆದ್ರೆ ನಿಮ್ಗೋಸ್ಕರ ನಾನು ಸಿಗರೇಟು ಎಂಡ ಬಿಟ್ಟಿರೋದಂತೂ ಸತ್ಯ. ಐ ಲವ್ ಯು ಕಣ್ರಿ. ಬಂತು ಬಂತು ಬಂತು. ನೋಡಿದ್ರೇನ್ರಿ? ನೋಡಿದ್ರಾ ನನ್ನ ಪ್ರೀತಿ ಎಷ್ಟು ಸತ್ಯ ಅಂತ? ಇನ್ ಯಾವ ಕಾಡು ಪ್ರಾಣಿ ಭಯನೂ ಇಲ್ಲ. ಆದ್ರೆ ಕಾಡೋ ಪ್ರಾಣಿ ಒಂದಿದ್ಯಲ್ಲ ವಿಜಯ್, ಅದ್ರಿಂದ ನನಗೆ ಯಾವಾಗ ಮುಕ್ತಿ ಸಿಗುತ್ತೋ. ನಿಮ್ ಮನ್ಸಲ್ಲಿರೋದನ್ನ ಮುಕ್ತವಾಗಿ ಹೇಳ್ಕೊಂಡ್ಬಿಟ್ರೆ ಆ ಪ್ರಾಣಿ ನಿಮ್ಗೆ ಕಾಡೋದೇ ಇಲ್ಲ. ನೋಡಿ ಏನ್ ಮಾಡ್ತೀರಾ ಅಂತ ಒಂದ್ಸತಿ ಯೋಚನೆ ಮಾಡಿ. ಅಯ್ಯೋ, ನನ್ನ ಹೊಟ್ಟೆ ನನ್ನ ಬೆನ್ನಿಗೆ ಅಂಟ್ಕೋತಿದೆ ವಿಜಿ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ. ನನಗೆ ತಿನ್ನಕ್ಕೆ ಏನಾದ್ರೂ ಬೇಕು ವಿಜಿ. ನಿಮ್ಗೋಸ್ಕರ ಪಾರ್ಸಲ್ ತಂದಿದೆ ರೀ. ಆದ್ರೆ ಏನ್ ಮಾಡ್ಲಿ, ನಿಮ್ಗೋಸ್ಕರ ಜಂಪ್ ಮಾಡದ್ನಾ? ಅದು ಎಲ್ಲೋಯ್ತೋ ಏನ್ ಕತೆನೋ. ಆದ್ರೆ ಉಳ್ದಿರೋದು ಒಂದೇ, ನಿಮ್ ಕೈಯಲ್ಲಿದೆ ನೋಡಿ, ಅದೇ. ತಾಡಿಸ್ಕೊಡಿ ಇಲ್ಲಿ. ಯಾವ್ದಾದ್ರೂ ಹಣ್ಣು ಸಿಕ್ಕಿದ್ರು ಸಾಕು, ನನ್ನ ಜೀವ ಬದ್ಕೊಳ್ಳುತ್ತೆ. ಇರ್ರಿ, ಅದನ್ನೇ ಹುಡುಕ್ತಾ ಇದ್ದೀನಿ. ಗೀತಾ, ನೀನ್ ಇಲ್ಲೇ ಕೂತಿರೋ, ನಾನು ಆ ಕಡೆ ಹೋಗಿ ಹಣ್ಣೇನಾದ್ರೂ ಸಿಗುತ್ತಾ ಅಂತ ನೋಡ್ಕೊಂಡ್ಬಿಡ್ತೀನಿ. ತಗೋ. ಅದೇನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಮಾತಾಡ್ದೆ ಮಾಡು ಮಾರಯ್ಯ. ನಿನ್ ಕೈ ಮುಗಿತೀನಿ ಪ್ಲೀಸ್. ಆಯ್ತು ತಗೋ. ನಿನಗೆ ಟಾರ್ಚ್ ಬೇಡ್ವಾ? ತಗೋ. ನಾವೊಂಥರ ನೇಚರ್ಗೆ ಸಂಬಂಧಿಕರಿದ್ದಂಗೆ. ಏನೇನು ಸಿಗುತ್ತೋ ನೇಚರಲ್ಲಿ ಅದರಲ್ಲೇ ನನಗೇನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವರಿಬ್ಬರು ಕಾಡಲ್ಲಿ ಸಿಕ್ಕಾಕೊಂಡಿದ್ದಾರಂತೆ. ಹೊರಗೆ ಬರೋಕ್ಕೆ ದಾರಿ ಗೊತ್ತಾಗ್ತಿಲ್ವಂತೆ. ತಾವು ದೊಡ್ಡ ಪೋಸ್ಟಲ್ಲಿದ್ದೀರಾ, ಅವ್ರು ಬರೋದಕ್ಕೆ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡಿ. ಸದ್ಯ ಅವರಿಬ್ರು ಕಾಡಲ್ಲಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಇನ್ನೂ ತಡ ಮಾಡೋದಿಲ್ಲ ನಾನು. ಅವರಿಬ್ರು ಸೇಫ್ ಆಗಿ ಮನೆಗೆ ಬರೋ ವ್ಯವಸ್ಥೆ ನಾನು ಮಾಡ್ತೀನಿ. ಇಬ್ರು ಅಂದ್ರೆ ಯಾರು? ವಿಜಿ ಮತ್ತೆ ಗೀತಾ.
ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾನು ಈಗಲೇ ಮಾತಾಡ್ತೀನಿ, ಎಲ್ಲ ವ್ಯವಸ್ಥೆನೂ ಆಗುತ್ತೆ. ನನ್ನ ಮಗಳಿಗೇನಾದರೂ ತೊಂದರೆ ಆಗಬೇಕು, ಆಗ ಮಾತ್ರ ನಾನು ಸುಮ್ಮನಿರೋಲ್ಲ. ನೋಡಿ, ನನ್ನ ಮಗ ಸೊಸೆ ಮೇಲೆ ನಿಮಗಿಂತ ಹೆಚ್ಚಿನ ಕಾಳಜಿ ನನಗಿದೆ. ನೀವೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಮ್ಮ ಮಗಳನ್ನ ನೋಡ್ಕೊಳ್ಳೋದಕ್ಕೆ ನನ್ನ ಮಗ ಇದ್ದಾನೆ. ಅದೇ ನನಗೆ ಆತಂಕ ಆಗ್ತಿರೋದು. ನೋಡಿ, ನೀವೇನು ಮಾಡ್ತೀರೋ ಗೊತ್ತಿಲ್ಲ. ಆದಷ್ಟು ಬೇಗ ನನ್ನ ಮಗಳು ನನ್ನ ಮನೆಗೆ ಬರೋ ಹಾಗೆ ಮಾಡಿ ಅಷ್ಟೇ. ಅಬ್ಬಾ, ಥ್ಯಾಂಕ್ ಗಾಡ್. ದೇವ್ರು ದೊಡ್ಡವನು. ರೀ, ಏನಾಯ್ತು? ಏನಂತೆ? ಭಾನು, ಗೀತಾ, ವಿಜಯ್ ಇಬ್ರು ಕಾಡಲ್ಲೇ ಇದ್ದಾರಂತೆ. ನೋ, ಸಾಧ್ಯನೇ ಇಲ್ಲ. ಯಾಕೆ ಭಾನು? ಅವರಿಬ್ರಿಗೂ ದಾರಿ ಗೊತ್ತಾಗ್ಲಿಲ್ಲ ಅಂತ ಫೋನ್ ಮಾಡಿದ್ರಂತೆ. ಅದನ್ನೇ ಈಗ ಬೀಗರು ನನ್ಗೆ ಹೇಳಿದ್ದು. ನೀನ್ ಯಾಕೆ ಸಾಧ್ಯ ಇಲ್ಲ ಅಂತ ಇದೆಯಾ? ಅದು ಗೀತಾ ಮನೆಗೆ ಬಂದಿದ್ದಾಳೆ ಅಂತ ಕ್ಲೀನರ್ ಹೇಳಿದ್ನಲ್ಲ, ಅದನ್ನ ಅವನದು ಯಾಕೆ ಹಾಗೆ ಹೇಳಿದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ಗೀತಾ, ವಿಜಯ್ ಇಬ್ರು ಕಾಡಲ್ಲೇ ಇದ್ದಾರಂತೆ. ಈಗೇನು ಹೇಳ್ತೀಯಪ್ಪ ಸಿತಾರ? ನನ್ನ ಮಗ ನಾನು ಅನ್ಕೊಂಡಿದ್ದನ್ನೇ ಮಾಡಿದಾನೆ. ಹೆಂಡತಿನ ಹುಡುಕೊಂಡು ಪ್ರಾಣನು ಲೆಕ್ಕಿಸದೆ ಕಾಡಿಗೆ ಹೋಗಿದ್ದಾನೆ. ಈಗ ನಾವು ಹೇಗಾದ್ರೂ ಬದುಕೋ ಅವಕಾಶ ಇದ್ರೆ ಅದು ಗೀತಾಗೆ ಕೊಡು ಪ್ಲೀಸ್. ಪಾಪ ಎಷ್ಟು ಹೊಟ್ಟೆ ಹಸಿತಿದ್ಯೋ ಏನೋ, ಒಂದು ಹಣ್ಣನ್ನು ಕಾಣಿಸ್ತಾ ಇಲ್ವಲ್ಲ ದೇವ್ರೆ. ನಮ್ ಗೀತಾಗೋಸ್ಕರ ಈ ಕಾಡಲ್ಲಿ ಒಂದು ಹಣ್ಣನ್ನು ಇಟ್ಟಿಲ್ವಾ ನೀನು? ಬಲು ಮೋಸ ಅಪ್ಪ ನೀನು. ಓ, ಚಳಿ ಬೇರೆ ಆಗ್ತಿದೆ. ನನ್ನ ಜರ್ಕಿನು ಅಲ್ಲೇ ಬಿಟ್ಟಿದ್ದೀನಿ. ಈಗ ಫಸ್ಟು ಹಣ್ಣು ಹುಡುಕ್ಬೇಕು. ಪಾಪ ವಿಜಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಅವನ ಪ್ರಾಣವನ್ನು ಲೆಕ್ಕಿಸ್ದೆ ನನ್ನ ಹುಡ್ಕೊಂಡು ಈ ಕಾಡು ಒಳಗಡೆ ಬಂದ. ದೇವ್ರೆ, ನಾನು ನಿನ್ನ ಕೇಳೋದು ಒಂದೇ ಒಂದು, ಜೀವ ಹೋಗುವಾಗಿದ್ರೆ ನನ್ನ ಜೀವನೇ ಹೋಗ್ಲಿ, ವಿಜಿ ಜೀವಕ್ಕೇನು ಆಗ್ಬಾರ್ದು. ಅವನು ಹುಷಾರಾಗಿ ಮನೆಗೆ ತಲುಪಬೇಕು. ಪ್ಲೀಸ್ ದೇವ್ರೆ. ಅಪ್ಪ ದೇವ್ರೆ, ಅಂತೂ ಇಂತೂ ನೀನು ಇದೆಯಾ ಅಂತ ಆಯ್ತು. ನನ್ನ ಗೀತಂಗೋಸ್ಕರ ಹಣ್ಣಿಟ್ಟಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್. ಅವನ ಪ್ರೀತಿ ನೋಡಿನು ನೋಡದೆ ಇರುವ ಹಾಗೆ ಇರುವ ಪರಿಸ್ಥಿತಿ ನಂದು. ಪಾಪ ವಿಜಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾನೆ. ಅವನ ಪ್ರಾಣನ ಪಣಕ್ಕಿಟ್ಟು ನನಗೋಸ್ಕರ ಈ ಕಾಡೊಳಗೆ ಬಂದಿದ್ದಾನೆ.
ಥ್ಯಾಂಕ್ ಯು ಗಾಡ್. ನನ್ ಗೀತನ ಹೊಟ್ಟೆ ಈಗ ತುಂಬುತ್ತೆ ನೋಡು. ನಾನು ಅದಕ್ಕೆ ಹೇಳೋದಪ್ಪ, ಕಾಡು ಬೆಳೆಸಿ ಅಂತ. ಗೀತಾ, ಹಣ್ಣು ಸಿಕ್ತು, ತಗೊಂಬರ್ತಾ ಇನ್, ಡೋಂಟ್ ವರಿ. ಅಯ್ಯೋ, ಅಗ್ಲೊತ್ತೆ ಬರೋದ್ ಕಷ್ಟ ಇಲ್ಲೇ, ಅಂಥದ್ರಲ್ಲಿ ಎಷ್ಟು ಕಷ್ಟ ಬಿಟ್ಟು ತಗೊಂಬರ್ತಾ ಇನ್ ನೋಡು. ಗೀತಾ, ಹಣ್ಣು ಸಿಕ್ತು, ಇವತ್ತು ರಾತ್ರಿ ಫುಲ್ ಮಿಲ್ಸ್. ಓ, ಜರ್ಕಿನ್ ತೋರ್ಬೇಕಲ್ಲ. ಓಕೆ, ಒಂದೇ ನಿಮಿಷ ಬರ್ತೀನಿ. ಏನ್ ನೋಡಿದ್ರು ದಾರಿನೇ ಕಾಣಿಸ್ತಾ ಇಲ್ವೇ? ಏ ಸುಶೀಲಾ, ಯಾಕೆ ಇಷ್ಟೊತ್ತಲ್ಲಿ ಕಣ್ಣೀರು ಹಾಕ್ತಿದ್ಯಾ? ನಿನ್ ಪುತ್ರಿ ಬರಲಿಲ್ಲ ಅಂತನೋ? ಆ ಮಿನಿಸ್ಟ್ರಿಗೆ ತಾಕೀತು ಮಾಡಿದ್ದೀನಲ್ಲ, ಬರ್ತಾಳೆ ಬಿಡು. ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಅಂತ ನನಗೆ ಗೊತ್ತು ರೀ. ಆದರೆ ಅವ್ರ ಮೇಲೆ ನಿನಗೆ ಅಪಾರದ ವಿಶ್ವಾಸ, ಮತ್ತ್ಯಾಕೆ ಕಣ್ಣೀರು? ಹಾಗಲ್ಲ ರೀ, ಗೀತಾ ಮತ್ತೆ ವಿಜಯ್ ಸಿಕ್ಕಾಕೊಂಡಿರೋದು ದಟ್ಟವಾದ ಕಾಡಿನಲ್ಲಿ. ಪಾಪ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ? ಕಾಡು ಪ್ರಾಣಿಗಳೇನಾದರೂ ಬಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ಅಯ್ಯ, ಯಾಕೆ ಕೆಟ್ಟದನ್ನೇ ಯೋಚನೆ ಮಾಡ್ತೀಯಾ? ಇಂಥ ಸಂದರ್ಭದಲ್ಲಿ ಇಂಥ ಯೋಚನೆಗಳೇ ಬರೋದು ರೀ. ಆಯ್ತು, ಅವ್ರಿಗೆ ಯಾವ ಪ್ರಾಣಿಗಳು ತೊಂದರೆ ಕೊಡೋದಿಲ್ಲ ಅಂತಲೇ ಇಟ್ಕೊಳ್ಳೋಣ, ದೇವ್ರ ದಯೆ ಇದೆ. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡ್ರಿ, ಪಾಪ ಮಕ್ಕಳು, ಅವರಿಗೆ ಹೊಟ್ಟೆ ಹಸುವಾಗಲ್ವಾ, ನೀರು ಬೇಕು ಅನ್ಸಲ್ವಾ? ಆ ದಟ್ಟವಾದ ಕಾಡಿನಲ್ಲಿ ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ನೆನೆಸ್ಕೊಂಡ್ರೆ ನನ್ನ ಕರಳು ಚುರುಕಂತ ಇದೆ. ಅಲ್ವೇ ಸುಶೀಲಾ, ಏನೇನು ಅಡಿಗೆ ಬೇಕೋ ಮಾಡು, ಬ್ಯಾಸ್ಕೆಟ್ ಹಾಕೊಡು, ನಾನೇ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ. ಮತ್ತಿನ್ನೇನೆ, ಕಾಲೇಜ್ ಟ್ರಿಪ್ಪು, ಸ್ಟಡಿ ಟೂರು, ಆಲ್ ಟಿಕೆಟ್ ಸಿಗಲ್ಲ ಅಂತ ನನ್ನನ್ನೇ ಒಪ್ಪಿಸಿ ನಿನ್ನ ಮಗಳನ್ನ ಕಳಿಸ್ತೀಯಲ್ಲ, ಆಗ್ಲೇ ಇರಬೇಕಾಗಿತ್ತು ಕಣೆ ಮುಂದಾಲೋಚನೆ. ಈಗ ಹತ್ರ ಏನು ಪ್ರಯೋಜನ?